ಚಾಮರಾಜನಗರದಲ್ಲಿ ಗುಂಡೇಟಿಗೆ 3 ಬೇಟೆಗಾರರು ಬಲಿಯಾಗಿದ್ದಾರೆ. ಇನ್ನು ಎನ್ಕೌಂಟರ್ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನ ಅರಣ್ಯ ಇಲಾಖೆ ಹೊರಡಿಸಿದೆ. ಕಳ್ಳ ಬೇಟೆಗಾರರ ಅಕ್ರಮ ಪ್ರವೇಶದ ಮಾಹಿತಿಯಿಂದ ಕಾರ್ಯಾಚರಣೆ. ಕಲ್ಲು ಬಂಡೆ ಪೊದೆಗಳಲ್ಲಿ ಅವತಿದ್ರು ಬೇಟೆಗಾರರು. ಏಕಾಏಕಿ ದಾಳಿ ಮಾಡಿದ್ರು. ಆತ್ಮರಕ್ಷಣೆಗಾಗಿ ಅಧಿಕಾರಿಗಳಿಂದ ಬೇಟೆಗಾರರ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಅಂತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. 2 ನಾಡ ಬಂದೂಕು, 2 ಚೀಲ 20 ಕೆಜಿ ಪ್ರಾಣಿ ಮಾಂಸ ಪತ್ತೆಯಾಗಿದೆ. 3 ಚಾಕು, 1 ಮಚ್ಚು, ಮದ್ದಿನ ಪೌಡರ್, ತಲೆ ಬ್ಯಾಟರಿಗಳು ಪತ್ತೆಯಾಗಿದೆ. ನಾಡ ಬಂದೂಕಿನಲ್ಲಿ 38 ಗುಂಡು ಪತ್ತೆಯಾಗಿದೆ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಕಾವೇರಿ ವನ್ಯಜೀವಿ ವಿಭಾಗದ ಡಿಸಿಎಫ್ ಇಂಥದೊಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಕಲ್ಲು ಬಂಡೆ ಪೊದೆಗಳಲ್ಲಿ ಅವತಿದ್ರು ಬೇಟೆಗಾರರು. ಏಕಾಏಕಿ ನಮ್ಮ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಇನ್ನು ಬೇಟೆಗಾರರ ಬಳಿ 2 ನಾಡ ಬಂದೂಕು, 2 ಚೀಲ 20 ಕೆಜಿ ಪ್ರಾಣಿ ಮಾಂಸ ಪತ್ತೆಯಾಗಿರುವುದಾಗಿ ತಿಳಿಸಲಾಗಿದೆ. ಚಾಮರಾಜನಗರದಲ್ಲಿ ಅಧಿಕಾರಿಗಳ ಗುಂಡೇಟಿಗೆ 3 ಬಲಿ. ಬೇಟೆಗೆ ಬಂದವರು ಅರಣ್ಯ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಘಟನೆ ಬಗ್ಗೆ ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿದ್ದಾರೆ. ಮೃತಪಟ್ಟವರ ವಿರುದ್ಧ ಪ್ರಕರಣಗಳಿರುವ ಬಗ್ಗೆ ಮಾಹಿತಿ ಇಲ್ಲ. 2 ಬ್ಯಾಗ್ ಮಾಂಸ, ನಾಡ ಬಂದೂಕುಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿಸಿದ್ದಾರೆ. ಮೃತಪಟ್ಟವರ ವಿರುದ್ಧ ಯಾವುದೇ ಈ ಹಿಂದೆ ಪ್ರಕರಣಗಳಿಲ್ಲ. ಅವರು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗೆ ದಾಳಿ ಮಾಡಿರೋದಾಗಿ ತಿಳಿಸಿದ್ದಾರೆ. ಕೋಚಿಂಗ್ ಮಾಡೋಕ್ಕೆ ಬಂದಿದ್ರು. ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ ತಡೆದು ಅದನ್ನ ಮಾತಾಡಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆ, ಈಗ 2 ವರ್ಷನೇ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ 2 ಕಡೆಯಿಂದ ಹೇಳೋ ಪ್ರಕಾರ, ಅವರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದನ್ನು ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು. ಅದನ್ನು ಸಹ ಫಾರೆಸ್ಟ್ ಅವ್ರನ್ನೇ ವಶಪಡಿಸ್ಕೊಂಡು ಅವ್ರ ವಶದಲ್ಲಿದೆ. ಸ್ವಲ್ಪ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ರು. 1-2 ಚೀಲದಲ್ಲಿ ಯಾವುದ್ರದ್ದು ಪ್ರಾಣಿದು ಅಂತ ನಾವು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ತನಿಖೆ ಶುರು ಮಾಡಿದಾಗ ಸ್ಪಾಟ್ ಮಾರ್ಜರ್ ಇರುತ್ತೆ. ಅದಾದಮೇಲೆ ಫಾರೆಸ್ಟ್ ಅಧಿಕಾರಿಗಳು ಏನೇನು ಸೀಸ್ ಮಾಡಿದ್ದಾರೆ, ವೆಪನ್ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲನೂ ಸಹ ನಾವು ವೆರಿಫೈ ಮಾಡಬೇಕು. ಸರ್, ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ ಅವರಿಗೂ ಅದನ್ನು ಮಾಹಿತಿ ಇದೆಯಾ? 5-6 ಪೀಪಲ್ ಫಾರೆಸ್ಟ್ ಆಫೀಸರ್ಸ್. 4 to 5 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಇಲ್ಲ, ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.